ನಾನು ನಿಮ್ಮ ಪ್ರೀತಿಯ ಸೆಲ್ವಂ, ಸಮಾಜ ಸೇವಕರು ಹಾಗೂ ಗಾಯಕರು ಹಾಗೂ ನಮ್ಮ ಜನಗುರು ಬಳಗದ ಅಧ್ಯಕ್ಷರು. ಇವತ್ತಿನ ದಿನ ವಿಶೇಷವಾದ ಒಂದು ಕಲ್ಯಾಣ ಮಂಟಪವನ್ನು ತೋರಿಸಲಿಕ್ಕೆ ಬಯಸಿದ್ದೇನೆ. ಆಪ್ತ ನನ್ನ ಸ್ನೇಹಿತರು ಅಶೋಕ ಅಂತ ಇದರ ಮಾಲೀಕರು. ನೋಡಿ, ಕನ್ವೆನ್ಷನ್ ಅನ್ನಪೂರ್ಣ ಗೌಡ ಕನ್ವೆನ್ಷನ್ ಹಾಲ್ ಅಂತ ನೋಡಿ. ನೀವು ವಿಶಾಲವಾದ ಪಾರ್ಕಿಂಗು ಜಾಗ ಇದೆ. ತುಂಬ ಅದ್ಭುತವಾಗಿ ಕಲ್ಯಾಣ ಮಂಟಪವನ್ನು ತುಂಬ ಸೊಗಸಾಗಿ ಕಟ್ಟಿದ್ದಾರೆ. ನೋಡಿ, ಬನ್ನಿ. ನಿಮಗೆ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಮೈಸೂರು ಪ್ಯಾಲೇಸಲ್ಲಿ ಅಂಬಾರಿ ನಿಲ್ಲಿಸಿದ್ದಾರೆ. ನೋಡಿ, ಹಾಲನ್ನು ನೋಡಿ ಎಷ್ಟು ವಿಶಾಲವಾಗಿದೆ. ಕರೆಂಟ್ ಹೋದ್ರೂ ಜನರೇಟ್ ಸೌಲಭ್ಯನೂ ಇರ್ತದೆ ನಿಮಗೆ. ಬನ್ನಿ ಸ್ನೇಹಿತರೆ, ನೋಡಿ, ಒಳಗೆ ಎಂಟ್ರಿ ಆದಂಗೆ ಮೈಸೂರು ಪ್ಯಾಲೇಸನ್ನೇ ಅವರು ಹಾಕಿದ್ದಾರೆ. ಮೈಸೂರು ಪ್ಯಾಲೇಸ್ ನೋಡಿದಾಗೆ ಇದೆ. ವಿಶಾಲವಾದ ಹಾಲು. ನೋಡಿ, ಎಂಟ್ರಿನೇ ತುಂಬ ಅದ್ಭುತವಾದ ಒಂದು ಡೆಕೋರೇಷನ್ನು ಪ್ರತಿಯೊಂದು ಇದೆ. ಹಾಲು ನೋಡಿ ಎಷ್ಟು ವಿಶಾಲವಾಗಿದೆ. ಸುಮಾರು 600ರಿಂದ 600,000 ಜನ. ಸುಮಾರು ಆಸನಗಳು 600 ಆಸನಗಳಿದೆ. 600ಕ್ಕಿಂತ ಹೆಚ್ಚಾಗಿದೆ. ಹಾಗೆ ನೋಡಿ, ನೀವು ಮಂಟಪ ನೋಡ್ಬೋದು ಎಷ್ಟು ತುಂಬ ಅದ್ಭುತವಾಗಿ ಇದೆ. ನೀವು ಆರ್ಕೆಸ್ಟ್ರಾ ಮಾಡಬೇಕಾದ್ರೂ ಅವರೇ ಅದ್ಭುತವಾಗಿ ಸ್ಟೇಜ್ ಹಾಕಿ ಕೊಟ್ಟಿರ್ತಾರೆ. ಆರ್ಕೆಸ್ಟ್ರಾ ಮಾಡ್ಕೋಬೋದು. ಹಾಲ್ ನೋಡಿ ಎಷ್ಟು ವಿಶಾಲವಾಗಿದೆ ಮಂಟಪ. ಅನ್ನಪೂರ್ಣಮ್ಮ ಚೆನ್ನೈಗೌಡ ಕನ್ವೆನ್ಷನ್ ಹಾಲ್ ವಧುವರರಿಗೆ ತುಂಬ ಸೊಗಸಾದ ಕೊಠಡಿಗಳು ಇರ್ತದೆ. ನೋಡ್ತಾ ಇರ್ಬೋದು. ನೋಡಿ, ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇರೋಂಥ ಸುತ್ತಮುತ್ತಲಿರುವಂಥ ಜನರು ಈ ಸದುಪಯೋಗವನ್ನು ಉಪಯೋಗ ಮಾಡಿಕೊಳ್ಳಿ. ಈ ಜಾಗದಲ್ಲಿ ದೊಡ್ಡಬಳ್ಳಾಪುರ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಸುತ್ತಮುತ್ತ ಗ್ರಾಮಸ್ಥರು ಮದುವೆ ಕಾರ್ಯಕ್ರಮ ಆಗಲಿ, ನಿಶ್ಚಿತಾರ್ಥ ಕಾರ್ಯಕ್ರಮವಾಗಲಿ ಯಾವುದೇ ಮಾಡಬೇಕಾದ್ರೂ ಇಲ್ಲಿ ಬಂದು ಇವರನ್ನು ಭೇಟಿ ಕೊಡಿ. ನಿಮಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾರೆ. ಊಟ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ತುಂಬ ಅದ್ಭುತವಾಗಿ ಚೊಕ್ಕಾಗಿದೆ. ಯಾಕೆಂದರೆ ನಾವು ವಿಶೇಷವಾಗಿ ಬೆಂಗಳೂರಿಂದ ಬಂದು ಇದನ್ನು ತೋರಿಸ್ಲಿಕ್ಕೆ ಅಂದರೆ ಕಲಾವಿದರು ಇವರು. ಕಲಾವಿದರನ್ನು ಬೆಳೆಸಬೇಕಾದ್ರೆ ಕಲಾವಿದರಿಗೆ ನಾವು ಸಪೋರ್ಟ್ ಮಾಡಬೇಕು. ಹಂಗಾಗಿ ನೋಡಿ, ನೀವು ನೋಡಿ, ಇದು ಊಟದ ಹಾಲು ಎಷ್ಟು ಸೊಗಸಾಗಿದೆ ನೋಡಿ. ಒಂದೇ ಸಲಕ್ಕೆ ನೀವು ಸುಮಾರು ಒಂದು 600 ಜನ ಕುತ್ಕೋಬೋದು. ಅಂಥ ಒಂದು ಅದ್ಭುತವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಈ ಕಲ್ಯಾಣ ಮಂಟಪ ನೋಡಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಆದರೆ ಇಂಥ ಕಲ್ಯಾಣ ಮಂಟಪ ನೋಡಲಿಕ್ಕೆ ಕಷ್ಟ ಆಗ್ತದೆ. ಅದು ನೋಡಿ, ಸಿಸ್ಟಮು, DJ ಸಿಸ್ಟಮು ಎಲ್ಲ ತುಂಬ ಅದ್ಭುತವಾಗಿ ಇಟ್ಟಿದ್ದಾರೆ. ಬನ್ನಿ. ಹಾಗೆ ನಮ್ಮ ಸ್ನೇಹಿತರಾದ ಅಶೋಕ್ ಅವರು, ಮಾಲೀಕವ್ರನ್ನ ನಿಮ್ಮನ್ನ ಪರಿಚಯ ಮಾಡಿಕೊಡ್ತೇನೆ. ಅವರು ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಇವರೇ ಸ್ನೇಹಿತರೆ, ನಮ್ಮ ಸ್ನೇಹಿತರು, ಆಪ್ತ ಮಿತ್ರರು ಅಶೋಕ್ ಅವರು ಅಂತೇಳಿ ಕಲಾವಿದರು. ಈ ಕಲ್ಯಾಣ ಮಂಟಪದ ಓನರು ಇವರೇ. ಅವ್ರನ್ನ ನೀವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ. ಅವರು ಒಂದೆರಡು ಮಾತಾಡೋದಕ್ಕೆ ಹೇಳ್ತೀನಿ. ಮಾತಾಡ್ತಾರೆ. ನಿಮ್ಮ ದೂರವಾಣಿಯಲ್ಲಿ ಹೇಳಿ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ. ನಮಸ್ತೆ, ಮಾತಾಡಿ. ನಮಸ್ಕಾರ. ಇದು ಅನ್ನಪೂರ್ಣಮ್ಮ ಚೆನ್ನೈಗೌಡ ಕನ್ವೆನ್ಷನ್ ಹಾಲು, ರಾಜನಕೋಟೆ ಪಕ್ಕ ಅದ್ಗಾನಹಳ್ಳಿ ಅಂತ ಬರ್ತೈತೆ. ಅಲ್ಲಿಂದ ಇದು ದೇವನಹಳ್ಳಿ ಏರ್ಪೋರ್ಟ್ ರೋಡ್ಗೆ ಇಲ್ಲಿಗೆ 5 ಕಿಲೋಮೀಟ್ರ್ ವ್ಯತ್ಯಾಸ. ಈ ಕಡೆ ಯಲಹಂಕದಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ಆಗ್ತೈತೆ. ಮತ್ತು ಬಹಳ ಅತಿ ಕಡಿಮೆನಲ್ಲಿ ಒಳ್ಳೆ ತುಂಬ ಚೆನ್ನಾಗಿರೋ ಈ ಒಂದು ಕಲ್ಯಾಣ ಮಂಟಪನ ಬಹಳ ಅತಿ ಕಮ್ಮಿನಲ್ಲಿ ಕೊಡ್ತಾಯಿದ್ದೀವಿ. ತಾವುಗಳು ಇದರ ಒಂದು ಸದುಪಯೋಗ ಪಡಿಸ್ಕೊಬೇಕು ಅಂತ ತಮ್ಮಲ್ಲಿ ವಿನಂತಿ. ಸ್ನೇಹಿತರೆ, ಇದರಲ್ಲಿ ದೂರವಾಣಿ ಸಂಖ್ಯೆ ಇದೆ, ಸೌಲಭ್ಯ ಇದೆ. ಈ ದೂರವಾಣಿಯನ್ನು ನೋಡಿಕೊಂಡು ಸಂಪರ್ಕಿಸಿ.
ಭೇಟಿ ನೀಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ನಾವು ಕಲಾವಿದರು, ಕಲಾಭಿಮಾನಿಗಳು ಕಲಾವಿದರನ್ನೇ ಬೆಳೆಸಬೇಕು. ಹಂಗಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊಳ್ತೇನೆಂದರೆ ಕಲಾವಿದರನ್ನು ಬೆಳೆಸಿ, ಕಲಾವಿದರನ್ನು ಉಳಿಸಿ. ಒಬ್ಬರಿಗೆ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ